ಮಹಾಸ್ವಾಮಿಗಳು ಈ ವಯಸ್ಸಲ್ಲೂ ಕೂಡ ದೇಶಾದ್ಯಂತ ಸಂಚಾರ ಮಾಡಿ ಧರ್ಮ ಜಾಗೃತಿಯನ್ನು ಮಾಡ್ತಿದ್ದಾರೆ. ನಾವೆಲ್ಲ ಕೇಳಿದೀವಿ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು 3 ಸಲ ಭಾರತ ಪರ್ಯಟನೆ ಮಾಡಿದ್ರು ಅಂತ. ನಮ್ಮ ಜೀವಿತ ಕಾಲದಲ್ಲಿ ಹಂಗೆ ಭಾರತ ಪೂರ್ತಿ ಪರ್ಯಟನೆ ಮಾಡಿದಂತಹ ಯತಿಗಳು ಇವಾಗ ನಮ್ಮ ಕಾಲದಲ್ಲಿ ಯಾರನ್ನಾದ್ರೂ ನೋಡ್ಬೇಕಪ್ಪ ಅಂತಿದ್ರೆ ನಾವು ಯಾವುದೇ ತರ ಅನುಮಾನ ಇಲ್ಲದೆ ಹೇಳ್ಬೋದು, ಅದು ಎಡತರೆ ಮಠದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ಹಿಂದೆ ಬಹಳ ಜನ ಇರ್ಬೋದು ಅಥವಾ ಮುಂದೆ ಬರ್ಬೋದು, ಆದ್ರೆ ನಮ್ಮ ಕಾಲದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಮಹಾಸ್ವಾಮಿಗಳ ಉದಾಹರಣೆ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಉತ್ತರ ಭಾರತ, ಹೀಗೆ ಅಯೋಧ್ಯೆ ತನಕನೂ ಬಹಳಷ್ಟು ಕಡೆ ಸಂಚಾರ ಮಾಡಿ ಅಯೋಧ್ಯೆಯಲ್ಲೂ ಕೂಡ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಹೆಸರಿನಲ್ಲಿ ಒಂದು ಸಂಶೋಧನಾ ಕೇಂದ್ರ ಮತ್ತು ಇತ್ಯಾದಿಗಳನ್ನ ಅಲ್ಲೂ ಒಂದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬಹಳ ನಿಟ್ಟಿನಲ್ಲಿ ಓಡಾಡ್ತಾ ಮಾಡ್ತಿದ್ದಾರೆ. ಎಲ್ಲ ಕಡೆ ಸಂಚಾರ ಮಾಡ್ತಿದ್ದಾರೆ. ಅದು ಎಂತೆಂಥ ಪ್ರದೇಶಗಳಿಗೆ, ತುಂಬಾ ಚಳಿ ಇರ್ತಕ್ಕಂತಹ ಪ್ರದೇಶಗಳಿಗೆ, ಮತ್ತೆ ತುಂಬಾ ಬುಡಕಟ್ಟು ಜನಾಂಗಗಳಿರ್ತಕ್ಕಂತಹ ಪ್ರದೇಶಗಳಿಗೆ, ಅಂದ್ರೆ ಅಲ್ಲಿ ಯಾರು ಯತಿಗಳು ಹೋಗದೆ ಎಷ್ಟೋ ಕಾಲಗಳಾಗೋಗಿರುತ್ತೆ, ಅಂತಹ ಜಾಗಗಳಿಗೆಲ್ಲ ಮಹಾಸ್ವಾಮಿಗಳು ತಮ್ಮ ಪಾದಾರ್ಪಣೆ ಮಾಡಿ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಅಲ್ಲಿ ತಿಳಿಯುವಂತ ಭಾಷೆಗಳಲ್ಲಿ ತತ್ವೋಪದೇಶವನ್ನ ಮಾಡಿ ಬರ್ತಾ ಇದ್ದಾರೆ. ಈ ರೀತಿಯಾದಂತಹ ಯತಿಗಳು ಸಿಗ್ತಕ್ಕಂಥದ್ದು ಬಹಳ ಕಠಿಣ. ಇಂತಹ ಮಹಾಯತಿಗಳು ನಮ್ಮ ಚಿಂತಾಮಣಿ ಮಠಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ.